ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕ್ಕಾಗಿ ತಮ್ಮ ಪ್ರಾಣಗಳನ್ನು ತೃಣವೆಂದು ಭಾವಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಕ್ಷತ್ರಿಯ ವೀರರನ್ನೊಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ಜಗದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜಗದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಮಹಾಬಿಂಪಾಣು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಮಹಾರಥಿಕ ಬಹುಪದಾತಿ ಪರಿರುತ ಮಹಾರಥಿಕ ಬಹುಪದಾತಿ ಪರಿರುತ ಮಹದ್ಗಾರಿ ಪಟ ಸಮಸ್ಕಾಂತ ವಿಜಯ. ಜಗದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಹಹಿತ ನಿವ ಬಯುತ ದುರುಗ ಗಜ ಸಹಿತ ಮೆರವ ವಿಭವ ಮುಖಿತ ಧ್ರುವಿನ ರೋಚಿ ಕುಲಮ. ಹಹಿತ ನಿವ ಬಯುತ ದುರುಗ ಗಜ ಸಹಿತ ಮೆರವ ವಿಭವ ಮುಖಿತ ಧ್ರುವಿನ ರೋಚಿ ಕುಲ ಮಹಾದ್ವಿನಿ ಕಿಲ. ಧ್ರುವಿನ ರೋಚಿ ಕುಲ ಮಹಾದ್ವಿನಿ ಕಿಲ. ತುಕ ಭರಿತ ಗುರು ವಿಜಯ ಪರಿಕಲಿತ. ತುಕ ಭರಿತ ಗುರು ವಿಜಯ ಪರಿಕಲಿತ. ತುಕ ಭರಿತ ಗುರು ವಿಜಯ ಪರಿಕಲಿತ ವಿಜಯ. ಜಗದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಭೂಮಿಯ ಪರಿಯ ವಿಜಯ. ವಿಜಯ ಮಹಿತ ನಿವ ಬಯುತ ದುರುಗ ಗಜ ಸಹಿತ ಮೆರವ ವಿಭವ ಮುಖಿತ ಧ್ರುವಿನ ರೋಚಿ ಕುಲ ಮಹಾದ್ವಿನಿ ಕಿಲ. ಧ್ರುವಿನ ರೋಚಿ ಕುಲ ಮಹಾದ್ವಿನಿ ಕಿಲ. ತುಕ ಭರಿತ ಗುರು ವಿಜಯ ಪರಿಕಲಿತ. ತುಕ ಭರಿತ ಗುರು ವಿಜಯ ಪರಿಕಲಿತ. ತುಕ ಭರಿತ ಗುರು ವಿಜಯ ಪರಿಕಲಿತ ವಿಜಯ. ಜಗದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಅಲ್ಲಿ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಸಾಗರದಂತೆ ಶೋಭಿಸುತ್ತಿರುವುದು. ಇತ್ತ ನೋಡು ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೋಡನೆಯಾಗಿ ಸೈನ್ಯಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವತ ರಥಗಳಲ್ಲಿ ಕುಳಿತಿರುವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ಅವರ ಮಕ್ಕಳು, ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಶ್ವೇತಾವಸರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ ಕುರು ಪಿತಾಮಹರಿಗೆ ವಂದಿಸುವೆನು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳಿಗೆ ತಿಳಿಸಬಲ್ಲನಾರು? ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ?
ದೇವಾ, ಏನು ಹೇಳಲಿ, ಅಂಗ ಪ್ರತ್ಯಂಗದಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುವುದು, ಅಂಗಾಂಗ ಅದುರುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಉಂಟಾಗಿರುವುದು. ಗಾಂಡೀವ ಕೈಯಿಂದ ಕಳಚಿತು. ನಾನು ನೋಡುತ್ತಿರುವುದೇನನ್ನ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರೆಲ್ಲಷ್ಟು ದಮನೆಯಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯಾ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನೆಲ್ಲ ವಧಿಸಲು ನನ್ನಿಂದಾಗದು. ಸ್ವಜ್ಜನ ವಧೆ ನನಗೆ ಸಮ್ಮತವಿಲ್ಲ ದೇವಾ. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧವು ಸಮ್ಮತವಿಲ್ಲ. ಅರ್ಜುನ, ಇದೇನು ಈ ವಿಶ್ವಾಂಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ವೀರನಾಗಿ ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುತ್ತಿರುವೆಯಾ? ರಣಧೀರ ಅರ್ಜುನನೆಂಬ ಹೆಸರನ್ನು ಕಳೆದುಕೊಂಡು ರಣಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೂಡುವುದು ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾಟನೆಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತ ತಂದು ರಾಜ್ಯ ಭೋಗಕ್ಕೊಳಗಾದ ಅನುಭವವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಭೋಗಕ್ಕೊಳಗಾದ ಧರ್ಮವನ್ನು ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ಇಚ್ಛೆ ನನಗಿಲ್ಲ. ಸಜ್ಜನವಾದ ನನಗೆ ಸಮ್ಮತವಿಲ್ಲ ದೇವಾ. ಅರ್ಜುನ, ಯಾರನ್ನು ಯಾರು ಓದಿಸುವರು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಾಗೆ ಆತ್ಮವು ನಿರ್ನಾಮವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವ ಹಾಗೆ ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ನೀನು ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ವ್ಯವಸ್ಥೆಗಳು ಪ್ರಾಪ್ತವಾಗುವ ಹಾಗೆ ಮನುಷ್ಯನಿಗೆ ದೇಹಾಂತರವೂ ಪ್ರಾಪ್ತವಾಗುವುದು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಜನಾರ್ದನ, ಯುದ್ಧದ ಹೆಸರಿತ್ತದರೆ ನಮ್ಮ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾದೀಕ್ಷದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನು ಆಗಿರುವನು. ಹೇಳು ವಾಸುದೇವ, ಯುದ್ಧದ ಹೊರತು ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನಲ್ಲ, ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ನಿನ್ನ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಪಕೀರ್ತಿಯು ಘೋರತನವು, ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ಹಂಗಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು. ಧರ್ಮವು ಪೌರುಷದ ಲಕ್ಷಣ, ಕರ್ಮವು ಅಕರ್ಮಣ್ಯವಾದ ಮಾನವ ಜೀವಂತ ಶವನು, ಸರ್ವರ ನಿಂದೆಯೂ ಪಾರ್ಥನು, ಸರ್ವರಿಂದ ವಂಚಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಈ ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಭ್ರಷ್ಟನಾಗದಂತೆ ಒಂದು ದಾರಿಯನ್ನು ತೋರಿಸುದೇವಾ. ಕರ್ಮವು ಮಾನವನ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾನುಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರನು, ಫಲವು ಅವನ ದೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎಂದೆನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನ್ಮಿಸಿರುವೆವು. ಇಹಲೋಕದಲ್ಲಿ ಅವುಗಳು ನನಗೆ ನೆನಪಿರುವವು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೊಡೆಯನು.
ಆತ್ಮ ಮಾಯೆಯಿಂದ ಪ್ರಕೃತಿಯನ್ನು ಆಶ್ರಯಿಸುವೆನು, ಭೂಮಿಯಲ್ಲಿ ಅವತರಿಸುವೆನು. ಯಾವಾಗ ಧರ್ಮದ ಪತನವೂ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನಿಸುವೆನು. ಯದಾ ಈ ಧರ್ಮಸ್ಯ ಸುಧರ್ಮಂ ಪಂಚಾ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಯವನೇ. ಅರ್ಜುನ, ನಾನು ಮಾಯಾರೂಪಿ. ದರಿದ್ರೆ ಎನಿಸಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಜಲಾರೂಪದಿಂದ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತಿಗೆ ವ್ಯಾಪಿಸುವೆನು. ಮನಸ್ಸು ಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪವನ್ನು ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸದ ಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯ ಸೃಷ್ಟಿ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವತ್ತರಯಾಮಿ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವೂ ನಾನು. ಮನುಷ್ಯರಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೆ ಒಡೆಯನೂ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವೂ, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವೂ ಆಗಿರುವೆನು. ಇವು ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರೊಂದಲ್ಪ ಶಕ್ತಿಯಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕಳಾರ ಸಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಘೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತಕ್ಕೆ ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವೆ. ಎನ್ಮನವು ಚಂಚಲ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ದೇವಾ. ಕಿಂಕರನ ಪರೆಯ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿಧಾರಿ. ಶರಣರ ಪೊರೆಯ ಜೀವನ ನಿಧಿಯೇ, ಶರಣರ ಪೊರೆಯ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ನೀ ಕೃಪೆಯನ್ನು ಪಾಮರನೆನ್ನಳು, ಮಾಡು ನೀ ಕೃಪೆಯನ್ನು
ಶರಣರ ಪೊರೆಯ ಜೀವನ ನಿಧಿಯೇ ದಾರಿ ಕಾಣದೆ ನಂದು ಬಳಲಿದೆ, ದಾರಿ ಕಾಣದೆ ನಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಎಂತ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ಸದಾ ಮಧುರವಾದ ಮಂದಹಾಸವೆಲ್ಲಿ ತೋರಿಸು ದೇವ. ಲಲ್ಲನ ಚಿತ್ತರಂಜಕವಾದ ನಿನ್ನ ಸುವಾಸ ವದನವೆಲ್ಲಿ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯದ ಪ್ರಶಾಂತ ನಾವೆಯಂತೆ ನಿನ್ನ ಜಲರಾಶಿಯಲ್ಲಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ನಾನು ನೋಡಿಕೊಳ್ಳುವೆನು. ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸುವೆನು. ನಾನು ಕರ್ಣಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಸಮರಗೀತೆಯನ್ನು. ಆಜ್ಞೆ ಮಾಧವ. ಹೃದಯ ಸಂತಾಪವು ಮೇರೆಯ ಮೇರೆತು, ಹೃದಯ ಸಂತಾಪವು ಮೇರೆಯ ಮೇರೆತು. ಸಾರಿತು ವ್ಯಸನವ ಇದ ಸಹಿಸೆನು ದೇವ, ಸಾರಿತು ವ್ಯಸನವ ಇದ ಸಹಿಸೆನು ದೇವ. ಹೃದಯ ಸಂತಾಪವು ಮೇರೆಯ ಮೇರೆತು, ಸಾರಿತು ವ್ಯಸನವ ಇದ ಸಹಿಸೆನು ದೇವ. ದುರದ ಬೆಳಗವ ಬಲಿಯನ್ನು ಕೊಟ್ಟು, ದುರದ ಬೆಳಗವ ಬಲಿಯನ್ನು ಕೊಟ್ಟು. ಚೋಣಿಯಲ್ ಬಾಳುವ ಪರಿಯಂತು ಕಾಣೆನು, ಚೋಣಿಯಲ್ ಬಾಳುವ ಪರಿಯಂತು ಕಾಣೆನು. ಹೃದಯ ಸಂತಾಪವು ಮೇರೆಯ ಮೇರೆತು, ಸಾರಿತು ವ್ಯಸನವ ಇದ ಸಹಿಸೆನು ದೇವ. ಸಮರಕ್ಕೆ ಹೋಗಿ ವೀರ ಪಾರ್ಥನು, ಸಮರಕ್ಕೆ ಹೋಗಿ ವೀರ ಪಾರ್ಥನು. ಬಾರದಿರಲು ಎನ ಮನಗಳು ನೊಂದೆನು, ಬಾರದಿರಲು ಎನ ಮನಗಳು ನೊಂದೆನು. ಹೃದಯ ಸಂತಾಪವು ಮೇರೆಯ ಮೀರಿತು, ಸಾರಿತು ವ್ಯಸನವ ಇದ ಸಹಿಸೆನು ದೇವ. ಹೃದಯ ಸಂತಾಪವು ಮೇರೆಯ ಮೀರಿತು. 10 ದಿನಗಳ ಘೋರ ಯುದ್ಧದ ತರುವಾಯು ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದನೆಂದು ತಿಳಿದಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹದ್ವಾರದಲ್ಲಿ ಸ್ವತಃ ದ್ರೋಣನೇ ಚತುರ್ಧಾನಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಸಂಭವವಿಲ್ಲ. ನಿನ್ನೆ ದಿನವೇ ನಾನು ಪ್ರಯತ್ನಿಸಿ ಹಿಂದಿರುಗಿದೆ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಯಿತು. ಅರ್ಜುನ ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಚಾಪ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವುದು ಸಂಭವವಿಲ್ಲ. ಈಗಿದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯ ಮಾಡಲೇಬೇಕು, ಇಲ್ಲವೇ ಪರಾಜಯವೊಂದಂತೂ ಖಂಡಿತ. ಈಗ ಅಂತ ಅಭಿಮನ್ಯು, ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತನಾದ ಕೌರವ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಏಕೆ ಜ್ಯೇಷ್ಠ ಪಿತ, ಚಿಂತೆ ಏಕೆ ಜ್ಯೇಷ್ಠ ಪಿತ? ಆ ವ್ಯೂಹವನ್ನು ನಾನು ಭೇದಿಸುವೆನು.
ಅದಕ್ಕೆ ಅನುಮತಿಯನ್ನು ಕೇಳಿದಕ್ಕಾಗಲೇ ನಾನು ಇಲ್ಲಿಗೆ ಬಂದಿರುವೆನು. ಬಾಬು ಬಾಬು ಅಭಿಮನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಈ ಕೆಲಸವು ನಿನ್ನಿಂದಾಗತಕ್ಕದಲ್ಲದು ಮಗು. ನಾವೆಲ್ಲರೂ ಜೀವಿಸಿದ್ದು ಈ ಕೆಲಸ ನಿನ್ನನ್ನು ಕಳುಹಿಸುವುದು ನಮಗೆ ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕನೆಂದು ಈ ರೀತಿ ಹೇಳುವೆ. ಈ ನಿನ್ನ ಕಣ್ಣು ಮುಂದಿರುವ ಈ ಪ್ರಾಚೀನ ಶರೀರವು ಚಿಕ್ಕದಿರಬಹುದೇ, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಶಾಸ್ತ್ರ ತೇಜದಿಂದ ಚಿಕ್ಕ ಪ್ರಕಾಶದಿಂದ ಜಾಜಲ್ಯಮಾನವಾಗಿ ಜಗತ್ತನ್ನು ಬೆಳಗುವುದು. ಸಾಹಸ ಫಲಕದಿಂದ ಈ ವಿಜೃಂಭಿಸುತ್ತಿದೆ. ಈ ತನ್ನ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ನನ್ನ ಪ್ರಸವಾದ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಅವಕಾಶವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲೆಯಾಗುವುದು ಶಾಸ್ತ್ರದ ನಿಯಮ. ಮರಣಕ್ಕಂಜಿ ಕುರುಕ್ಷೇತ್ರ ಸಂಹಾರಕ್ಕಾಗಿ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿಯುವುದಕ್ಕಲ್ಲ, ಯುದ್ಧ ಮಾಡುವುದಕ್ಕಾಗಿ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಬೇಯಿಸುವ ಉಪಾಯವನ್ನು ಕಲಿತಿರುವೆನು. ಈ ಉಪಾಯಕ್ಕೆ ಅವಕಾಶವನ್ನು ದೊರೆತಿರುವುದು. ಇದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯಿರಿ ವೀರ. ಪ್ರಾರ್ಥನಂತೆ ಪರಾಕ್ರಮಶಾಲಿಯಾಗಿ ಬರುವನು. ಅಗ್ರಜ, ಈ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹ್ನಿಯ ಮೇಲೆ ಜಲಸಿಂಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು.
ಅಭಿಮನ್ಯು ವ್ಯೂಹವನ್ನು ಬೇರಿಸಿದೊಡನೆ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡೋಣ. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತೇನೆ. ರಣಭೂಮಿಯಲ್ಲಿ ನೀನವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗು. ನಿಮ್ಮೆಲ್ಲರ ಆಶೀರ್ವಾದವು ಸದಾ ನನ್ನ ಮೇಲಿರಲಿ. ಆ ವ್ಯೂಹವನ್ನು ನಾನು ಬೇಯಿಸುವೆನು. ರಾಗಮನದ ನೋಡಿ ತಂಗಾಳಿಯಲ್ಲೇ ಸಂಗೀತದಲ್ಲಿ ಸಂತಸ ಪಡುತ್ತೀಯ ಬಾನಾಡಿಗಳು. ವಸಂತ ಮಾಸ ದಿವಸ ರಾಗಮನದಲ್ಲಿ ನೋಡಿ ತಂಗಾಳಿಯಲ್ಲೇ ಸಂಗೀತದಲ್ಲೇ ಸಂತಸ ಪಡುತ್ತೀಯ ಬಾನಾಡಿ
ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಈ ದಿನ ಅದು ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ಕೊಟ್ಟಿರುವೆ. ಇನ್ನು ನನ್ನದಾಗಿ ಏನು ಉಳಿದಿದೆ? ಹೃದಯದ ಪ್ರೇಮ ಸುಂದರಿ. ಅದು ಮೊದಲಿಂದಲೂ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲ. ಪ್ರತಿದಿನವೂ ಪ್ರತಿ ಕ್ಷಣವೂ ದಿನ ದಿನ ಹೊಸ ಹೊಸ ಕಾಂತಿಯಿಂದ ಬೆಳಗುವನು, ಜಗತ್ತನ್ನು ಬೆಳಗುವನು. ಸರ್ವಸಾಕ್ಷಿಯಾದ ಸೂರ್ಯದೇವನು ಜಗತ್ತನ್ನು ಬೆಳಗುವನು. ಈ ದಿನ ಆನಂದವು ನಾಳೆಯ ದುಃಖದ ಬೀಜ, ನಾಳೆಯ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲದಿಂದ ಪುನಃ ವಿರಹ, ಪುನಃ
ಪುನಃ ಮತ್ತು ಸಮ್ಮಿಲನ ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕ್ಯದಿಂದ ದಗ್ಧರಾಗಿದ್ದೇವೆ. ಈ ದಿನ ಪುನಃ ಸಮ್ಮಿಳಿತರಾಗಿದ್ದೇವೆ. ಈ ಆನಂದ ಸುಪ್ರಭಾತದಲ್ಲಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆನು. ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ನಾಥ ದೇವರೇ, ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು, ನಿನ್ನ ಇಚ್ಛೆಯಂತೆ ನಾನು ನಡೆಯನು. ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಧಾರೆಯನ್ನು ಸ್ವೀಕರಿಸಿ ಹೃದಯದಿ ದೇವನೇ ಯುದ್ಧೊಳಗಿದ್ದ ಕಟ್ಟಿದ ಈ ಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗು. ಮನಸೋತೆನು ನಲ್ಲ ನಿನಗೆ ಬಿಡು ಮೌನ ಭಾರ ನಾ ಬಯಸಿರುವೆ. ಮನಸೋತೆನು ನಲ್ಲ ನಿನಗೆ ಬಿಡು ಮೌನ ಭಾರ ನಾ ಬಯಸಿರುವೆ. ಬಿಡು ಮೌನವು ಯಾತಗೆ ಬಾಯಿನಗೆ ಬಿಡು ಬೇಡ ನೀನು ನಲ್ಲ ನಿನಗೆ ಬಿಡು ಮೌನ ಭಾರ ನಾ ಬಯಸಿದೆ. ಮೌನ ಭಾರ ನಾ ಬಯಸಿದೆ. ಬೇಡ ವೀರಸ ಭಾವ ಇದು ನಿನಗಾಗಿ ಕಾದಿದೆ ಜೀವ. ಬೇಡ ವೀರದ ಸ್ವಭಾವ ಇದು ನಿನಗಾಗಿ ಕಾದಿದೆ ಜೀವ. ಇದು ನಿನಗಾಗಿ ಕಾದಿದೆ ಜೀವ. ಮೌನವು ಯಾತಗೆ ಬಾಯಿನಗೆ ಬಿಡು ಮೌನವು ಯಾತಗೆ ಬಾಯಿನಗೆ. ಮನಸೋತೆನು ನಲ್ಲ ನಿನಗೆ ಬಿಡು ಮೌನ ಭಾರ ನಾ ಬಯಸಿದೆ. ಬಿಡು ಮೌನ ಭಾರ ನಾ ಬಯಸಿದೆ. ನುಡಿಯದ ಬಿಡುವು ಯಾರು ನನಗಾಗಿ ತಂದೆನು ಒಲವು. ಯಾರು ಮುಡಿಯದ ಬಿಡುವು ನಲ್ಲ ನಿನಗಾಗಿ ತಂದೆನು ಒಲವು. ಪ್ರಾಣೇಶ್ವರಿ, ದೇವನನ್ನ ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆನು. ನೀನ್ ಹೇಳ್ರಿ. ಪ್ರಾಣೇಶ್ವರ, 4 ದಿನಗಳಿಂದಲೂ ಯುದ್ಧದಲ್ಲಿ ನೀನು ನಿರಂತನಾಗಿದ್ದೆ. ಈ ದಿನ ನನ್ನೊಡನೆ ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟು. ಪ್ರೇಯಸಿ, ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ನೀನು ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಕೂಡ ಸಹಾಯ ಮಾಡಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿಯೇ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆಯೇರಿಸಲೇ? ಸಾಕಿ ವಿನೋದನ ಸಂಚಾಲನ ನಾ ಬಲ್ಲೆ ನಾನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಸಾಕಿ ವಿನೋದನ ಸಂಚಾಲನ ನಾ ಬಲ್ಲೆ ನಾನಿನ್ನ ಪ್ರೇಮಾಂಚನ ಪ್ರೇಮಾಂಚನ.
ನರಿಯ ಕೋಪ ತಳಿಯ ರೂಪ ಸ್ವಸಂತಾನದೊಳ ಚಾತುರ್ಯ ತೋರಿ ಸ್ವಸಂತಾನದೊಳ ಚಾತುರ್ಯ ತೋರಿ ವೀರಸತಿ ಆಹಾ ವೀರಸತಿ ಆಹಾ ವೀರಸತಿ ಎಂದೀಗ ನಾ ಶೋಭಿಪೆ ನಾ ಶೋಭಿಪೆ ನಾ ಶೋಭಿಪೆ ನಾ ಶೋಭನೋದಾನ ಸಚಾನನ ನಾ ಬಲ್ಲೆ ನಾನಿನ್ನ ಪ್ರೇಮಾಂಚನ 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 ಕಾಳಿಯ ಕೋಪ ಬಾಮಿನಿ ರೂಪ ಬಾಮಿನಿ ಕೋಪ ಕಾಳಿಯ ರೂಪ ಅಸಂತನ ಕಾರುಣ್ಯ ನೀನೆ ಅಸಂತನ ಕಾರುಣ್ಯ ನೀನೆ ವೀರಸತಿ ಆ ವೀರಸತಿ ಆ ವೀರಸತಿ ಅಂತಿಯಾಗಿ ಶೋಭಿತೆ 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 ವಿರಾಜ ನೇತ್ರೆ ರೂಪ ಕೋಪವೇ ಆನಂದವ ಮೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಅನಂಗ ರಾಜಲಕ್ಷ್ಮಿಯರು ನಿನ್ನ ಸಖಿಯರು ತರಿಸಿ ತಂದ ಹೂಗಳನ್ನು ಒಂದು ಸಾರಿ ಎದೇರಿಸು. ರೂಪಗೊಂಡ ರತಿ ಚಂಚಲ ಚಟಾಕ್ಷ ಬಾಣಗಳನ್ನು ಹೂಡು. ಓ ಮನ್ನನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪವಾಸದ ಸಮಯ ಅಲ್ಲ ಉತ್ತರ. ಘೋರ ಇದವು ಬಂದೊದಗಿರುವುದು. ವಸಂತನಾಗಮಕ್ಕೆ ಕೋಗಿಲೆ ಗಾನನವು ಕೋಗಿಲೆ ಗಾನನಕ್ಕೆ ವಸಂತನಾಗಮವು ನೀನ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಮಾಯ ಗಾನನವು ಕೋಗಿಲೆ ಗಾನನಕ್ಕೆ ವಸಂತನಾಗಮವು ನಾನೇ ವಸಂತ ನೀನೆ ಕೋಗಿಲೆ ನೀನೆ ಕೋಗಿಲೆ ನಾನೇ ವಸಂತ. ವಸಂತನಾಗಮಗೆ ಕೋಗಿಲೆ ಗೂಡಿ ವಸಂತನಾಗಮಗೆ ಕೋಗಿಲೆಯ ಆಗಮವು ನಾನೇ ವಸಂತ ನೀನೆ ಕೋಗಿಲೆ ನೀನೆ ವಸಂತ ನಾನೇ ಕೋಗಿಲೆ. ಗಮಪನಿ ಗಮಪನಿ ಸರಿ ಗಮಪ ಪದನಿ ಸ ಗಗರಿ ಸಂದ ಪಪ ಸಂದ ಪಪ ಗಗರಿ ಸ ಸಂದ ಪಪ ಗಗರಿ ಸ ಸಂದ ಪಪ ಗಗರಿ ಸ. ಇಂದ ಜಾರಿ ಜಾರಿ ಜಲಪಾತವಾಗಿ ಜಲಕಂಡೆಯ ರೂಪವು ನೀನಾಗಿ ಬಂದೆಯೇ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಜಲಕಂಡೆಯ ರೂಪವು ನೀನಾಗಿ ಬಂದೆಯೇ. ಆಲಾಪನೆಯಾಗಿ ಆರೋಗಣವರು ಆಲಾಪನೆಯಾಗಿ ಸುಸ್ವ ಸಂಗೀತದ ರಾಗ ಮಧುರ ನೀನೆ ಸುಸ್ವ ಸಂಗೀತದ ರಾಗ ಮಧುರ ನೀನೆ. ವಸಂತನಾಗಮಕ್ಕೆ ಕೋಗಿಲೆ ಗಾನನವು ಕೋಗಿಲೆ ಗಾನನಕ್ಕೆ ವಸಂತನಾಗಮವು ನಾನೇ ವಸಂತ ನೀನೆ ಕೋಗಿಲೆ ನಾನೇ ಕೋಗಿಲ ನೀನೆ ಕೋಗಿಲೆ. ಇದು ಉಪವಾಸದ ಸಮಯ ಅಲ್ಲ ಉತ್ತರ. ಘೋರ ಇದವು ಒದಗಿರುವುದು. ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವರು.
ನಿರ್ಮಿಸಿದ ಕಲಾವಿದಾತನೇ ಬೇರೆ, ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಹಾಸ್ಯಮಯಿ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಭು, ನಾನು ನಿಜವನ್ನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸುವನು. ಇದುವರೆಗೂ ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಪತ್ನಿಯಾದ ವೀರಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರವು ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಸಂತೋಷಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಳ್ಳಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲೇ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡಲಾರದೆ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ನನ್ನ ಉತ್ತರೆಯು ತನ್ನ ಭಾಗದ ಕರ್ತವ್ಯದಲ್ಲಿ ಸಾಹಸವದನೆಯಾಗಿ ನಿರ್ವಹಿಸುವಳು. ನಾನನ್ನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶೀರ್ಷದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಇಹಾ ಸಂಸಾರದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ. ನಾರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀನು ಕ್ಷತ್ರಿಯನ ಧರ್ಮ ಪ್ರಾಣೇಶ್ವರಿ. ಆದರೆ ನಿನಗೆ ಯಾವ ಗೌರವಿಲ್ಲವೇ? ಈ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ಹೃದಯ ದುಃಖವನ್ನು ಅಡಗಿಸಿಕೊಂಡು ಭೂಮಿಗೆ ಕಣ್ಣೀರನ್ನು ಉದರಿಸಿದಂತೆ ಸಾಹಸ ಪ್ರವಾಹ ಮುಖ್ಯದಾಗಿ ಪತಿ ಪುತ್ರರನ್ನು ನಿರಸ್ಕರಿಸುವಳು. ಅವರಿಗೆ ಯಾವ ಗೌರವಿಲ್ಲವೇ? ಇರುವುದು ಪ್ರಾಣೇಶ್ವರ. ರಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮುಡಿದಾಗ ಆತನ ಗೌರವದಿಂದ ದರ್ಪಿತಳಾದನು. ಮಡೆದಿ ಯಾರು? ಶತ್ರು ಮಧ್ಯದಲ್ಲಿ ಶತ್ರು ವರ್ಣದಲ್ಲಿ ಪುತ್ರನ ವರ್ಣೆಯನ್ನು ಕೇಳು. ಆನಂದ ಭಾಷೆಯನ್ನು ಸುರಿಸುವ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ. ನಿನ್ನ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗಿ ಮಾಡಿದರೆ ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿನ್ನ ಆಜ್ಞೆಯ ವಿರುದ್ಧವಾಗಿ ಒಂದು ತೊಟ್ಟು ಕಬ್ಬನಿ ಭೂಮಿಗೆ ಬಿದ್ದರೂ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ನಿನ್ನ ಪಾದಗಳ ಮೇಲೆ ಹಾಕುವೆನು. ಉತ್ತರೆಯು ವೀರ ಸತಿ ಪತಿ ಆಜ್ಞೆಯು ಅವಳಿಗೆ ದೇವರ ಆಜ್ಞೆಯಂತೆ. ಇನ್ನೂ ನನಗೆ ಅಪಜಯವಿಲ್ಲವೇ? ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗು. ರಣಾಂಗದಲ್ಲಿ ಬೆಳಗು. ನನಗಿನ್ನೂ ಅಪಜಯವಿಲ್ಲ. ಕುರುಕ್ಷೇತ್ರದ ಯುದ್ಧದಲ್ಲಿ ನಿನ್ನಂತ ವೀರನಿಗೆ ತ್ರಿಕಾಲದಲ್ಲಿಯೂ ಅಪಜಯ ಇಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸದಾ ನನ್ನ ಮೇಲಿರಲಿ, ನನ್ನ ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಕುಮಾರ, ಈ ದಿನ ನೀನು ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿಯಂತೆ, ನಿಜವೇ? ಹೌದು ತಾಯಿ. ಇಂದು ಸುಭದ್ರೆ ವೀರ ಮಾತೆಯಂತೆ ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಸಾಹಸದಿಂದ ಆಚಾರ್ಯ ದ್ರೋಣ ಸ್ತಂಭಿತರಾಗುವರು. ನನ್ನನ್ನು ಅರಸು ತಾಯಿ. ಜಯಶಾಲಿಯಾಗು ಪುತ್ರ. ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡನಂದನರ ಆಶೀರ್ವಾದವು ಮತ್ತು ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ನನಗೆ ಅನುಜ್ಞೆಯನ್ನು ಕೊಡು ತಾಯಿ. ಆ ವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೇಯಿಸುವೆನು. ಅಮ್ಮ, ನೋವೆಂಬೆನ್ನುವುದೊಂದು ಅರಿಯದ ನನ್ನ ಮುದ್ದು ಮೇಲಿಗೆ ನಿನ್ನ ಕೈಯಲ್ಲಿಡುವೆನು. ಇಂದಿನ ಯುದ್ಧದಲ್ಲಿ ದುರ್ಬರ ಸಂದೇಶದಿಂದ
ಇದು ಸುಡದಿರಲಿ. ಇಂದಿನ ಮಾತ್ಸಾಹಸದಲ್ಲಿ ನಾನೊಂದು ವೇಳೆ ಅಬದ್ಧವನ್ನು ನುಡಿಯಬೇಡ ಕುಮಾರ. ವೀರಶಸ್ತ್ರೀಯನಿಗೆ ರಣಭೂಮಿಯು ತಾಯಿ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ಮೆಚ್ಚಿ ನೆಂಟನಂತೆ. ಹೋಗ ಪುತ್ರ, ಜಯಶಾಲಿಯಾಗಿ ಹಿಂದಿರುಗು. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುರು ಶ್ರೀಲೋಲ ಜಯ, ಮಂಗಳವರ ಗುರು ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನ ದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಸಂಕಲ್ಪನಾದ ಶನಿದೇವರ ಪಾದಾರವೇ ಗತಿ ಗೋವಿಂದ ಗೋವಿಂದ.